ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮಾರ್ಚ್ ತಿಂಗಳು ಮುಗಿದೇ ಹೋಯಿತು, ಏಪ್ರಿಲ್ ತಿಂಗಳಿಗೆ ಎಂಟರ್ ಆಗ್ತಾ ಇದ್ದೀವಿ. ಈ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ. ಸೊ ನಾನಿವತ್ತು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ, ಎಷ್ಟಕ್ಕೆ ಲಾಂಚ್ ಆಗ್ಬೋದು, ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ವೆಯ್ಟ್ ಮಾಡಿ. ನಾನು ಹೇಳುವಂಥ ಲಿಸ್ಟಲ್ಲಿ ಯಾವುದಾದ್ರೂ ಫೋನ್ ಇಷ್ಟ ಆದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಇವತ್ತಿನ ಮೊದಲ ಸ್ಮಾರ್ಟ್ಫೋನ್ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸ್ಮಾರ್ಟ್ಫೋನ್, ನಾನು ಕೂಡ ತುಂಬ ವೆಯ್ಟ್ ಮಾಡ್ತಾ ಇರುವಂಥ ಸ್ಮಾರ್ಟ್ಫೋನ್ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಾರ್ಡ್ 6. ಒನ್ ಪ್ಲಸ್ಸಿಂದು ಈ ರೂಮರ್ಸ್ ಎಲ್ಲ ಏನಿದೆ ಅದರ ಮಧ್ಯೆ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಎಷ್ಟು ಸಕ್ಸೀಡ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಒನ್ ಪ್ಲಸ್ ನಾರ್ಡ್ ಫೋನ್ಗಳು ತುಂಬ ಚೆನ್ನಾಗಿ ಇರುತ್ತೆ. ಈ ಫೋನಲ್ಲಿ ರೂಮರ್ಸ್ಗಳ ಪ್ರಕಾರ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೋಸೆಸರ್ ಇರುತ್ತಂತೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ಅಮೋಲೆಡ್ ಡಿಸ್ಪ್ಲೇ, 165 ಹರ್ಟ್ಸ್ ರಿಫ್ರೆಶ್ ರೇಟು, ಸೊ ದೊಡ್ಡ ಬ್ಯಾಟ್ರಿ, 80 ವ್ಯಾಟಿನ ಚಾರ್ಜರು ಎಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಸಲ ಮೆಟಾಲಿಕ್ ಫ್ರೇಮ್ ಜೊತೆಗೆ ಬಂದರೆ ನಂಗೆ ಅನ್ನಿಸ್ತೀನಿ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಮೋಸ್ಟ್ಲಿ ಡೌಟು. ನನ್ನ ಪ್ರಕಾರ ಈ ಸ್ಮಾರ್ಟ್ಫೋನು ಒಂದು 35,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ಬೋದು. ಕಳೆದ ವರ್ಷ ನಾರ್ಡ್ 5 32,000 ರೇಂಜಲ್ಲಿತ್ತು. ಸ್ವಲ್ಪ ಜಾಸ್ತಿ ಮಾಡಿ 35 ರೇಂಜಲ್ಲಿ ಮಾಡ್ತಾರೆ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಲಾಂಚ್ ಫಸ್ಟ್ ವೀಕಲ್ಲಿ ಲಾಂಚ್ ಆಗುತ್ತೆ. ಸೊ ನೋಡೋಣ, ಅವ್ರು ಕಳಿಸಿಲ್ಲ ಅಂದರೆ ತರ್ಸಾದ್ರೆ ವಿಡಿಯೋ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ವಿವೋದು ವಿವೋ V70 FE ಅಂತ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಒಂಥರ ಎಂಟ್ರಿ ಲೆವೆಲ್ 5G ಪ್ರೋಸೆಸರ್, ಒಂಥರ ಮಿಡ್ ಲೆವೆಲ್ 5G ಪ್ರೋಸೆಸರ್ ಅಂತಲೂ ಅನ್ಬೋದು. ಡೈಮೆನ್ಸಿಟಿ 7360 ಪ್ರೋಸೆಸರ್ ಆಯಿತಾ, 7000 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟಿಂದು ಚಾರ್ಜರು, IP68 IP69 ರೇಟಿಂಗ್ ಸಹ ಇದೆ. 200 MP ಮೈನ್ ಕ್ಯಾಮ್ರಾ ಎಲ್ಲ ಕೊಡ್ತಾ ಇದ್ದಾರೆ. ನಂಗೆ ಅನ್ನಿಸ್ದಂಗೆ ಈ ಫೋನು 30,000-40,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಇದು ಏಪ್ರಿಲ್ 2 ಲಾಂಚ್ ಆಗುತ್ತಂತೆ ಸ್ಟಾರ್ಟಿಂಗೇ. ಇದು ಆಲ್ರೆಡಿ ಕನ್ಫರ್ಮ್ ಆಗಿದೆ. ನೋಡೋಣ ಏನಪ್ಪ ಇಷ್ಟಕ್ಕೆಲ್ಲ ಲಾಂಚ್ ಮಾಡಿದ್ರೆ. ಬಟ್ ಸ್ಟಿಲ್ ವಿವೋದೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ವಾಸ್ ದ ಮೋಸ್ಟ್ ರಿಲಯಬಲ್ ಸ್ಮಾರ್ಟ್ಫೋನ್ ವಿವೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಆಯಿತಾ, ವೆಯ್ಟ್ ಮಾಡಿ. ನೆಕ್ಸ್ಟು ವಿವೋದು T5 Pro ಅಂತ ಒಂದು ಫೋನ್ ಬರೋ ಸಾಧ್ಯತೆ, ಸ್ಪೆಕ್ಯುಲೇಷನ್ ಇದೆ ಆಯಿತಾ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೋಸೆಸರ್ ಇರುತ್ತಂತೆ. ಯೂಶಲಿ ವಿವೋ ಟಿ ಸೀರೀಸ್ನಲ್ಲಿ ಒಳ್ಳೆ ಪ್ರೈಸ್ಗೆ ಒಳ್ಳೆ ಸ್ಪೆಸಿಫಿಕೇಷನ್ ನೀಡಿ ಫೋನಲ್ಲಿ ಲಾಂಚ್ ಮಾಡ್ತಾರೆ. 50 MP ಮೇನ್ ಸೆನ್ಸರ್, IMX 882 ಒಂದು ಒಳ್ಳೆ ಸೆನ್ಸಾರು. ಸೊ ಇದೆಲ್ಲ ಇರುತ್ತಂತೆ. ನೋಡೋಣ, ಸುಮಾರು 30,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನು. ಈ ಬೆಲೆಗೆ ನಾವು ನಾಟ್ 5ಅನ್ನೇ ತಗೋಬೋದು, ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡಿದ್ರೆ. ಬಟ್ ಸ್ಟಿಲ್ ವಿವೋ ಬ್ರ್ಯಾಂಡಿಂಗ್ ಅಲ್ವಾ, ಸೊ ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಸರ್ವಿಸು ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಅದರಿಂದ ಮೋಸ್ಟ್ಲಿ ಚೆನ್ನಾಗಿರ್ಬೋದೇ. ನೋಡೋಣ, ಒಟ್ಟಿಗೆ ಏಪ್ರಿಲ್ ಎಂಡ್ ಅಷ್ಟರಲ್ಲಿ ಈ ಸ್ಮಾರ್ಟ್ಫೋನ್ ಬರುತ್ತಂತೆ. ನೆಕ್ಸ್ಟು ಮೋಟೋರೋಲಾ Razr 70 ಫ್ಲಿಪ್ ಫೋನ್ ಬರುತ್ತಂತಪ್ಪ. ಸೊ ಇದರಲ್ಲಿ ನಮಗೆ 6.9 ಇಂಚಿಂದು ಫುಲ್ HD+ OLED ಡಿಸ್ಪ್ಲೇ ಮತ್ತು ಹೊರಗಡೆ 3.63 ಇಂಚಿಂದು ಡಿಸ್ಪ್ಲೇ ಇರುತ್ತಂತೆ. ಸೊ 4,500 mAh ಕೆಪಾಸಿಟಿ ಬ್ಯಾಟ್ರಿ ಕೊಡ್ತಾರಂತೆ. ಯೂಶ್ವಲಿ ಫ್ಲಿಪ್ಪಲ್ಲಿ ತುಂಬ ಕಡಿಮೆ ಇರುತ್ತೆ, ಇದರಲ್ಲಿ ಒಂದು ಲೆವೆಲ್ಲಿಗೆ ಜಾಸ್ತಿ ಅಂತ ಅನ್ಬೋದು. 33 ವ್ಯಾಟಿನ ಚಾರ್ಜರು, 50 MP ಮೇನ್ ಸೆನ್ಸಾರು, ಆಮೇಲೆ ಟೆಲಿಫೋಟೋ ಕೂಡ 50 MP, 32 MP ಸೆಲ್ಫಿ ಕ್ಯಾಮ್ರಾ. ಸೊ ಇದೆಲ್ಲ ಇದೆ. ಸ್ಪೆಸಿಫಿಕೇಷನ್ ಓಕೆ, ಸುಮಾರು ಒಂದು 50,000 ರೇಂಜಲ್ಲಿ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ ಇದು. ಗ್ಲೋಬಲ್ ಆಗಿ ಒಟ್ಟಿನಲ್ಲಿ ಏಪ್ರಿಲಲ್ಲಿ ಲಾಂಚ್ ಆಗ್ತದೆ. ನಮ್ಮ ದೇಶಕ್ಕೂ ಅದೇ ಟೈಮಲ್ಲಿ ಬರಬಹುದೇನೋ ಆಯಿತಾ. ಇದು ಕೂಡ ಆಲ್ಮೋಸ್ಟ್ ಕನ್ಫರ್ಮು, ನಮ್ಮ ದೇಶದಿಂದ ಕನ್ಫರ್ಮ್ ಇಲ್ಲ. ಇನ್ನು ಮೋಟೋರೋಲಾ ಅದು Edge 70 Pro ತುಂಬ ಆ್ಯಂಟಿಸಿಪೇಟೆಡ್. ಇದು ಕೂಡ ತುಂಬ ಜನ ಈ ಫೋನ್ನ ಪರ್ಚೇಸ್ ಮಾಡ್ತಾರೆ. ಮೋಸ್ಟ್ಲಿ 40,000 ಒಳಗೆ ಲಾಂಚ್ ಆಗುವಂಥ ಸ್ಮಾರ್ಟ್ಫೋನ್ ಇದು. Edge 70 ಎಲ್ಲ 8 ಅವೆಲ್ಲ ಕೆಲವೊಂದು ಬಂದುಬಿಟ್ಟಿದ್ದಾವೆ ಈಗ. ಸೊ ಅವೆಲ್ಲ ಈ 30-40 ಒಳಗೆ ಇದ್ದಾವೆ. ಇದು ಮೋಸ್ಟ್ಲಿ ಒಂದು 40ಕ್ಕೆ ಬರ್ಬೋದು. ಇದು ಕೂಡ ಏಪ್ರಿಲ್ ಲಾಂಚ್ ಆಗುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ನಮಗೆ 1.5K ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡೈಮೆನ್ಸಿಟಿ 8450 ಪ್ರೋಸೆಸರ್ ಇರುತ್ತಂತೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, 50 MP ಟ್ರಿಪಲ್ ರೇರ್ ಕ್ಯಾಮ್ರಾ, 50 MP ಸೆಲ್ಫಿ ಕ್ಯಾಮ್ರಾ, 5,500 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 100 ವ್ಯಾಟಿನ ಚಾರ್ಜರ್ ಎಲ್ಲ ಕೊಡ್ತಾರಂತೆ. ಸೊ ನೋಡೋಣ, ಇದಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನೆಕ್ಸ್ಟು ರಿಯಲ್ಮಿ 16T ಅಂತ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರಂತೆ. ಸೊ ಇದರಲ್ಲಿ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, 120 ಹರ್ಟ್ಸ್ ರಿಫ್ರೆಶ್ ರೇಟು, ಡೈಮೆನ್ಸಿಟಿ 6400 ಟರ್ಬೋ ಪ್ರೋಸೆಸರ್. ಇದು ಸ್ವಲ್ಪ ಕಡಿಮೆ ಆಯ್ತು ನಂಗೆ ಅನ್ನಿಸ್ತಂಗೆ. 25,000 ರೂಪಾಯಿಗೆ ಲಾಂಚ್ ಮಾಡ್ತಾರಂತೆ. ಈ ಬೆಲೆಗೆ ಈ ಪ್ರೊಸೆಸರ್
ಕಡಿಮೆನೇ. ಇದು ಒಂಥರ ಎಂಟ್ರಿ ಲೆವೆಲ್ 5G ಪ್ರೊಸೆಸರ್ರೇ. 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಚಾರ್ಜಿಂಗು, 50 MP ಡ್ಯುಯಲ್ ರೇರ್ ಕ್ಯಾಮ್ರಾ, 50 MP ಫ್ರಂಟ್ ಕ್ಯಾಮ್ರಾನು ಕೂಡ ಕೊಡ್ತಾರಂತೆ. ಸೊ ಓಕೆ, ಏಪ್ರಿಲ್ನಲ್ಲಿ ಬರ್ತಾ ಇದೆ. ಬಟ್ ಪ್ರೈಸ್ 25,000 ರೂಪಾಯಿಗೆ ಈ ಪ್ರೊಸೆಸರ್ ಕಡಿಮೆ ಆಯಿತು ಅನ್ನಿಸ್ತು ನನಗೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ರಿಯಲ್ಮಿ 16. ಸೊ ಈ ಸ್ಮಾರ್ಟ್ಫೋನಲ್ಲಿ ನಮಗೆ ನಮ್ಮ ದೇಶದ ಮೊಟ್ಟ ಮೊದಲ ಇತ್ತೀಚಿನ, ಮುಂಚೆ ಎಲ್ಲ ಬರ್ತಾ ಇತ್ತು ಆಯಿತಾ. ಸೊ ಹಿಂದ್ಗಡೆ ಒಂದು ಸಣ್ಣ ಮಿರರ್ನ ಕೊಡ್ತಾರೆ ಸೆಲ್ಫಿ ತಗೊಳ್ಳೋಕ್ಕೆ ರಿಯರ್ ಕ್ಯಾಮ್ರಾದಲ್ಲಿ. ಸೊ ಹಳೆ ಈ ಸೋನಿ ಎರೆಕ್ಸನ್ ಫೋನೆಲ್ಲ ಇರ್ತಿತ್ತು, ಕೆಲವೊಂದು ನೋಕಿಯಾ ಫೋನಲ್ಲೂ ನೋಡಿದ್ದೀನಿ ಆಯಿತಾ. ಸೊ ಫೋನ್ ಹಿಂದೆ ಒಂದು ಸಣ್ಣ ಮಿರರ್, ಅದರಲ್ಲಿ ನೀವು ಕನ್ನಡಿಲಿ ನೋಡಿಕೊಂಡು ಫ್ರೇಮ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಫೋಟೋ ತೆಗಿಬೋದಾಗಿತ್ತು. ಸೊ ಆ ಒಂದು ಫೀಚರ್ನ ರಿಯಲ್ಮಿನವ್ರಿಗೆ ತೊಗೊಂಬರ್ತವ್ರೆ. ಅದು ಹೆಂಗೆ ಇಂಡಿಯಾಸ್ ಫಸ್ಟ್ ಸೆಲ್ಫಿ ಮಿರರ್ ಫೋನ್ ಅಂತ ಅಂತಾರೋ ಗೊತ್ತಿಲ್ಲ. ಆಲ್ರೆಡಿ ನಾವೆಲ್ಲ ಒಂದು ಕಾಲದಲ್ಲೇ ನೋಡ್ಬಿಟ್ಟಿದ್ವಿ. ಇನ್ನು 7000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ, ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಅಂತೆ. ಸೊ ಓಕೆ, ಸ್ಪೆಸಿಫಿಕೇಷನ್ನು ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತದೆ. ಕಂಪ್ಲೀಟ್ IP ರೇಟಿಂಗ್ ಸಿಗ್ತಾ ಇದೆ. ಅಂಡರ್ 30K ಅಂತೆ. ಅಂಡರ್ 30K ಎಂತ ಅಂಡರ್ 30K? ಒಂದು 20,000 ಒಳಗೆ ಲಾಂಚ್ ಆದ್ರೆ ನೋಡ್ರಪ್ಪ, ಒಳ್ಳೆ ಆಪ್ಷನ್ ಆಗ್ಬೋದು. ಒಟ್ಟಿಗೆ ಗೊತ್ತಿಲ್ಲ, ನೋಡಬೇಕು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಫಸ್ಟ್ ವೀಕ್ ಆಫ್ ಏಪ್ರಿಲ್, ಇನ್ನು ಸ್ವಲ್ಪ ದಿನದಲ್ಲೇ ಲಾಂಚ್ ಆಗುತ್ತೆ. ಇದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಯಾವುದೋ ವೆಬ್ಸೈಟಲ್ಲಿ ನೋಡ್ತಾ ಇದ್ದೆ, ಆಲ್ರೆಡಿ ಕನ್ಫರ್ಮ್ ಆಗಿದೆ. ಇನ್ನು AI+ ಅಂತ ಒಂದು ಫೋನು ಬಂದಿತ್ತು, ನೋವಾ. ಅವ್ರದ್ದು ನೋವಾ 2 ಅಂತ ಹೊಸ ಫೋನ್ಗಳು ಬರ್ತಾ ಇದೆ. ನೋವಾ 2 ಅಲ್ಟ್ರಾ ಅಂತ. ಇದು ಕೂಡ ಪರವಾಗಿಲ್ಲ, ಸುಮಾರಾಗಿದೆ. ಯೂನಿಸಾಕ್ ಪ್ರೊಸೆಸರ್ನೊಂದಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ಎಂಟ್ರಿ ಲೆವೆಲ್ ಫೋನ್ಗಳಿದು. ಸೊ ಇದರಲ್ಲಿ ನಮಗೆ HD+ 120 Hz ರಿಫ್ರೆಶ್ ರೇಟು, ಯೂನಿಸಾಕ್ T8200 ಚಿಪ್ಸೆಟ್ ಆಯಿತಾ, 5G ಪ್ರೊಸೆಸರ್. ಇದು ಒಂದು ಲೆವೆಲಿಗೆ ಓಕೆ, ಸುಮಾರಾಗಿರೋ ಪ್ರೊಸೆಸರ್ಗಳೇ. ಇದು ಒಂದು 10-11 ಸಾವಿರ ರೂಪಾಯಿಗೆ ಲಾಂಚ್ ಆಗುತ್ತಂತೆ. ಕಂಪ್ಯಾರಿಟಿವ್ಲಿ ಇತ್ತೀಚಿನ ಟ್ರೆಂಡ್ಸ್ ನೋಡಿದ್ರೆ ಬೆಲೆ 11 ಸಾವಿರಕ್ಕೆ ಓಕೆ ಅನಿಸುತ್ತೆ. ನೋಡೋಣ. ಬರೀ 8000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ ಏಪ್ರಿಲ್ 9ಕ್ಕೇನೋ ಲಾಂಚ್ ಆಗುತ್ತಂತೆ ಒಟ್ಟಿನಲ್ಲಿ. ನೆಕ್ಸ್ಟು ನೋವಾ 2 ಅಲ್ಟ್ರಾ. ಸೊ ಅದರದ್ದೇ ಒಂದು ಸ್ವಲ್ಪ ಏರ್ ವೇರಿಯಂಟು 15,000 ರೂಪಾಯಿಗೆ ಲಾಂಚ್ ಮಾಡ್ತಾರಂತೆ. ಇದರಲ್ಲಿ ನಮಗೆ 120 Hz ಎಂದು ಸೇಮ್ IPS ಡಿಸ್ಪ್ಲೇ. ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮೇಜರ್ ಚೇಂಜಸ್ ಇದೆ ಈ ಎರಡು ಫೋನ್ಗಳಲ್ಲಿ ಅಂತ ಅನ್ನಿಸ್ತಿಲ್ಲ. ಬ್ಯಾಟ್ರಿ ಸ್ವಲ್ಪ ದೊಡ್ಡದು ಕೊಟ್ಟಿರ್ತಾರೆ, ಚಾರ್ಜರ್ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಿರುತ್ತೆ. ಅಲ್ಲಿ ಇಲ್ಲಿ ಸಣ್ಣ ಸ್ಪೆಸಿಫಿಕೇಷನ್ನ ಕ್ಯಾಮ್ರಾದಲ್ಲಿ ಚೇಂಜ್ ಮಾಡಿರ್ತಾರೆ ಅಷ್ಟೇ ನಂಗೆ ಅನ್ನಿಸ್ದಂಗೆ. ಇದು ಕೂಡ ಸೇಮ್ ಅದೇ ದಿನ ಲಾಂಚ್ ಆಗ್ತವೆ. ಇನ್ನು ಮುಂದಿನ ಮತ್ತು ಕೊನೆಯ ಸ್ಮಾರ್ಟ್ಫೋನು ರೆಡ್ಮಿ ನೋಟ್ 15 ಸ್ಪೆಷಲ್ ಎಡಿಷನ್ ಏನೋ ಬರುತ್ತಂತಪ್ಪ. ಸ್ಪೆಸಿಫಿಕೇಷನ್ ಎಲ್ಲ ಆಲ್ರೆಡಿ ಲಾಂಚ್ ಆಗಿರೋ ಫೋನ್, ಸೇಮ್ ಫೋನು, ಹೊಸ ಕಲರ್ ಏನೋ ಬರುತ್ತಂತೆ. ಇದರ ಜೊತೆಗೆ ಮೊನ್ನೆ iQOO 15 ಆ್ಯನಿವರ್ಸರಿ ಎಡಿಷನ್ ಎಪೆಕ್ಸ್ ಅಂತ ಒಂದು ಹೊಸ ಕಲರ್ ವೇರಿಯಂಟಲ್ಲಿ ಲಾಂಚ್ ಮಾಡೋರು ಐಕೂನವರು. ನೆನ್ನೆ ತಾನೇ ಅದನ್ನು ಅನ್ಬಾಕ್ಸ್ ಮಾಡಿದೆ ನಾನು. ಅಂದರೆ ವಿಡಿಯೋ ಏನು ಪಬ್ಲಿಷ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ ಅಷ್ಟೇ. ಅದು ಕೂಡ ಲುಕ್ ಸಕ್ಕತ್ತಾಗಿದೆ. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ಈಗ ಫಸ್ಟ್ iQOO 15 ತಗೊಂಡವ್ರಿಗೆ. ಈ ಫೋನ್ ಈ ಕಲರ್ ಮುಂಚೆನೇ ಲಾಂಚ್ ಮಾಡೋದಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಸಖತ್ ಯೂನಿಕ್ ಆಗಿದೆ ಮಾತ್ರ. ಒಂಥರ ಟೈಲ್ಸ್ ಡಿಫ್ರೆಂಟ್ ಡಿಸೈನ್ ಇದೆ. ಸೊ ಈ ರೀತಿ ಇನ್ನೂ ತುಂಬ ಬೇಜಾನ್ ಫೋನ್ಗಳು ಬರ್ತಾ ಇದ್ದಾವೆ. ಸದ್ಯಕ್ಕಂತೂ ಇವು ಕೆಲವೊಂದು ಇಂಟ್ರೆಸ್ಟಿಂಗ್ ಫೋನ್ಗಳಂತ ಅನ್ನಿಸ್ತು. ಮತ್ತು ಇಯರ್ ಎಂಡ್ ಆಗಿರೋದ್ರಿಂದ ಈಗ ಮಾರ್ಚ್ ಮುಗೀತು, ಇಯರ್ ಎಂಡ್ ಫಿನಿಷ್ ಆಯಿತು, ಏಪ್ರಿಲ್ಲು ಹೊಸ ಇಯರ್ ಎಂಡು. ಸೊ ಇನ್ಮೇಲೆ ಮೋಸ್ಟ್ಲಿ ಈಗ ಒಂದೊಂದು ಫೋನ್ಗಳು ಲಾಂಚ್ ಆಗ್ತವೆ. ನೋಡೋಣ. ಇತ್ತೀಚಿನ ಈ ಟ್ರೆಂಡ್ಸು, ಈ ಚಿಪ್ಪು ರ್ಯಾಮ್ ಶಾರ್ಟೇಜ್ ಆದಮೇಲೆ ಗೊತ್ತಿಲ್ಲ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ ಅಂತ. ಸಣ್ಣ ಪುಟ್ಟ ಕಂಪ್ನಿಗಳೆಲ್ಲ ತುಂಬ ಕಷ್ಟ ಅನುಭವಿಸ್ತವೆ ನಂಗೆ ಅನ್ನಿಸ್ದಂಗೆ. ಸರ್ವೈವ್ ಆಗೋದೇ ಕಷ್ಟ ಆಗ್ಬೋದು, ಸೇಲ್ಸ್ ಆಗೋಲ್ಲ, ಪ್ರೈಸ್ ಜಾಸ್ತಿ ಮಾಡಲೇಬೇಕು. ಪ್ರೈಸ್ ಜಾಸ್ತಿ ಮಾಡಿದ್ರೆ ಜನ ತಗೊಳ್ಳಲ್ಲ. ಏನು ಮಾಡ್ತೀರಿ ಹಿಂಗಾದರೆ? AI ಬಂದಮೇಲೆ ಏನೂ ಒಳ್ಳೆದಾಯ್ತಲ್ಲ, ಏನಾಗುತ್ತೋ ಗೊತ್ತಿಲ್ಲ ಗುರು. ಸೊ ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ನೀವು ಯಾವ ಸ್ಮಾರ್ಟ್ಫೋನಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.